ನಟ ಅಲ್ಲು ಅರ್ಜುನ್ ಸುದ್ದಿಗೋಷ್ಠಿಯನ್ನ ನಡೆಸಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾನು ಕ್ಷಮೆ ಕೋರೋದಾಗಿ ಅಲ್ಲು ಅರ್ಜುನ್ ಹೇಳಿದ್ದಾರೆ. ಹೌದು, ಕಾಲ್ತುಳಿತ ಪ್ರಕರಣದಲ್ಲಿ ನಾನು ಕ್ಷಮೆ ಕೋರ್ತೇನೆ. ನಾನು ಪ್ರಕರಣದ ಬಗ್ಗೆ ಹೆಚ್ಚೇನು ಮಾತಾಡುವುದಿಲ್ಲ. ಈ ಘಟನೆಯಿಂದ ನನಗೆ ತುಂಬಾನೇ ನೋವಾಗಿದೆ. ರೇವತಿ ಕುಟುಂಬಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಸುದ್ದಿಗೋಷ್ಠಿಯಲ್ಲಿ ಅಲ್ಲು ಅರ್ಜುನ್ ಹೇಳಿದ್ದಾರೆ. ಹೌದು, ಸಂಧ್ಯಾ ಥಿಯೇಟರ್ನಲ್ಲಿ ಆದಂತಹ ಅವಘಡ. ಸಂಧ್ಯಾ ಥಿಯೇಟರ್ನಲ್ಲಿ ಪುಷ್ಪ ಪಾರ್ಟ್ 2 ಸಿನಿಮಾವನ್ನು ಜನ ನೋಡ್ತಾ ಇದ್ರು. ಈ ಸಂದರ್ಭದಲ್ಲಿ ಯಾವುದೇ ಇಂಟಿಮೇಷನ್, ಪೂರ್ವ ಮಾಹಿತಿ ಇಲ್ಲದೆ ನಟ ಅಲ್ಲು ಅರ್ಜುನ್ ಆ ಥಿಯೇಟರ್ಗೆ ಬರ್ತಾರೆ. ನೆಚ್ಚಿನ ನಟನನ್ನ ನೋಡೋದಕ್ಕೆ ಜನ ಒಂದೆಡೆ ಸೇರ್ತಾರೆ. ನೂಕು ನುಗ್ಗಲು ಉಂಟಾಗತ್ತೆ. ಆ ಸಂದರ್ಭದಲ್ಲಿ ಮಹಿಳೆ ರೇವತಿ ಮತ್ತು 8 ವರ್ಷದ ಮಗು ಕಾಲ್ತುಳಿತಕ್ಕೆ ಸಿಲುಕೊಳ್ತಾರೆ. ಸ್ಥಳದಲ್ಲೇ ಮಹಿಳೆ ಸಾವಿಗೀಡಾಗ್ತಾರೆ. 8 ವರ್ಷದ ಬಾಲಕನಿಗೆ ಚಿಕಿತ್ಸೆ ಮುಂದುವರೆದಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಮಹಿಳೆಯ ಪತಿ ದೂರನ್ನ ದಾಖಲಿಸಿರ್ತಾರೆ. ಅದರ ಆಧಾರದಲ್ಲಿ ಇದೀಗ ಬಂಧನ ಬಿಡುಗಡೆ ಪ್ರಕ್ರಿಯೆ ನಡೆದಿದೆ. 20 ವರ್ಷದಿಂದ ಹೋಗ್ತಾ ಇದ್ದೆ, ಈ ರೀತಿ ಎಂದೂ ಆಗಿರಲಿಲ್ಲ. ಇದೊಂದು ಅನಿರೀಕ್ಷಿತ ಸಾವು ಅಂತ ನಟ ಅಲ್ಲು ಅರ್ಜುನ್ ಹೇಳಿದ್ದಾರೆ. ಇದೇ ಮೊದಲಲ್ಲ, 30 ಬಾರಿ ಹೀಗೇ ಭೇಟಿ ನೀಡಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಅಲ್ಲು ಅರ್ಜುನ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಹೌದು, ಒಂದು ಸರ್ಪ್ರೈಸ್ ವಿಸಿಟ್ ಅನ್ನು ಕೊಡಬೇಕು, ಅಭಿಮಾನಿಗಳಿಗೆ ಸಂತೋಷ ಪಡಿಸಬೇಕು. ಈ ರೀತಿಯ ಮನೋಭಾವ ಹಲವು ನಟ ನಟಿಯರಲ್ಲಿ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಯಾವುದೇ ರೀತಿಯ ಇಂಟಿಮೇಷನ್, ಪೂರ್ವ ಮಾಹಿತಿಯನ್ನು ಅಲ್ಲು ಅರ್ಜುನ್ ಕೊಟ್ಟಿರಲಿಲ್ಲ ಅಥವಾ ಚಿತ್ರತಂಡ ಕೊಟ್ಟಿರಲಿಲ್ಲ. ಆದರೆ ಉದ್ದೇಶ ತಪ್ಪಲ್ಲ. ಅಭಿಮಾನಿಗಳಿಗೆ ಸಂತೋಷ ಪಡಿಸುವಂತಹ ಸಹಜ ಉದ್ದೇಶ ಅನ್ನೋದಿರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಟ ಅಲ್ಲು ಅರ್ಜುನ್ ಮಾತಾಡಿದ್ದಾರೆ. 20 ವರ್ಷದಿಂದ ನಾನು ಹೀಗೆ ಹೋಗ್ತಾ ಇದ್ದೀನಿ, ಎಂದೂ ಕೂಡ ಈ ರೀತಿ ಆಗಿರಲಿಲ್ಲ. ಇದೊಂದು ಅನಿರೀಕ್ಷಿತ ಸಾವು. ಇದೇ ಮೊದಲಲ್ಲ, 30 ಬಾರಿ ನಾನು ಹೀಗೆ ಹೋಗಿದ್ದೀನಿ ಅಂತ ನಟ ಅಲ್ಲು ಅರ್ಜುನ್ ರೇವತಿ ಕುಟುಂಬಕ್ಕೆ ಕ್ಷಮೆ ಕೇಳ್ತಲೇ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. Namaste. Thank you. I'd like to thank everybody from all over for all your love and support. Thank you so much. I'm genuinely touched by everybody's love from all over the country and everywhere, from all the industries, all the people, all the states. Thank you so much for all the love, and especially my fans. Thank you, Andy. Thank you. I love you, my fans. Thank you so much for your unconditional love and support. And of course, I cannot finish it without saying the thanks to the media. Thank you so much. I like to thank the entire media for all your love and support. Thank you. Nenu okate cheptanandi once again. We're extremely sorry for the family, and I will personally be there to support them in whatever way possible. It's purely accidental. Cinema theatre, I'm inside a cinema theatre watching a film with my family, and an accident happened outside. I was inside a theatre watching a movie with my family, and the accident happened outside. It's purely of no direct connection to me. It's purely accidental, purely unintentional, and my love and sympathies are genuinely there with that family, and I'll be there I'll be there to support them in whatever way possible. And I've been coming to the same theatre for the last I've been coming to the same theatre for the last 20 years, and I've been to the same place more than 30 times, and never any accident like this happened. It is purely unfortunate accident, and we're extremely sorry for the accident that has happened, which is totally out of our. Namaste. Thank you. I'd like to thank everybody from all over for all your love and support. Thank you so much. I'm genuinely touched by everybody. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.